ಇಸ್ರೇಲ್ನಿಂದ ಜಂಟಿ ದಾಳಿಯಾಗಿದೆ. ಇಸ್ರೇಲ್ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ಪ್ರತಿದಾಳಿಯನ್ನ ಮಾಡಿದೆ. ಇರಾನ್ನಲ್ಲಿ ಯುದ್ಧದಿಂದ ಮೃತರ ಸಂಖ್ಯೆ 1444ಕ್ಕೆ ಏರಿಕೆಯಾಗಿದೆ. ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳು ಯಾವ್ಯಾವ ಇದೆ ಅಲ್ವಾ, ಅಲ್ಲಿ ಇರಾನ್ ಕೂಡ ವಾಪಸ್ ಹೊಡಿತಾ ಇದೆ. ಇರಾನ್ನಲ್ಲಿ 1444 ಆಗಿದೆ ಸಾವಿನ ಸಂಖ್ಯೆ. ಪ್ರತಿದಾಳಿಯಲ್ಲಿ ಇಸ್ರೇಲ್ನ 15, ಅಮೆರಿಕದ 13 ಜನ ಸಾವನ್ನಪ್ಪಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ 64 ಜನರು, 5 ಭಾರತೀಯರು ಸಾವನ್ನಪ್ಪಿದ್ದಾರೆ. ಯಾಕಂದರೆ ಇಲ್ಲಿಂದ ಬೇರೆ ಬೇರೆ ಕಡೆ ಹೋಗುವಂಥವ್ರ ಕೆಲಸಕ್ಕೆ. ದಾಳಿ ಪ್ರತಿದಾಳಿಯಲ್ಲಿ ಈವರೆಗೆ 1541 ಜನರು ಸಾವಾಗಿದೆ. ಲೆಬನಾನ್ ಹಿಜ್ಬುಲ್ಲಾಗಳ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಲೆಬನಾನ್ನಲ್ಲಿ ಮೃತರ ಸಂಖ್ಯೆ 773ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 100ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ಲೆಬನಾನ್ ಈಗ ಮಾಹಿತಿಯನ್ನು ಕೊಟ್ಟಿದೆ. ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಬಟ್ ಕಳೆದ ಬಾರಿಗೆ ಹೋಲಿಸಿದರೆ ಇದು ಕಡಿಮೆ ಅಂತ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಇಯರು ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಾಗ ಹೆಚ್ಚಾಗಿತ್ತು ಸಾವು ನೋವಿನ ಸಂಖ್ಯೆ. ಮತ್ತು ಆಸ್ಪತ್ರೆಗಳು, ಶಾಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಹೊಡೆದಾಕಿತ್ತು. ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡಿತ್ತು ಟೆಲ್ ಅವೀವ್ ಮೇಲೆ ಮತ್ತು ಜೆರುಸಲೆಮ್ ಮೇಲೆ. ಆದರೆ ಈ ಬಾರಿ ಎಲ್ಲೋ ಒಂದು ಕಡೆ ಕಾದು ಹೊಡಿತಾ ಇದ್ದಾರೆ. ಇರಾನ್ ಅವರು ಏನೋ ಬರ್ಬೋದೇನೋ ಮಾತುಕತೆಗೆ, ಅಥವಾ ಶಾಂತಿ ಮಾತುಕತೆಗೆ, ಇಲ್ಲಿ ಸಂಧಾನ ಆಗ್ಬೋದೇನೋ ಅಥವಾ ಸರೆಂಡರ್ ಆಗ್ಬೋದೇನೋ ಅಂಥೇಳಿ. ಇರಾನ್ ಅವರು ಕೂಡ ಇಸ್ರೇಲ್ ಮತ್ತು ಅಮೇರಿಕಾದ ಯಾವುದೇ ದಾಳಿ ಮಾಡಿದರೂ ಕೂಡ ಅವರು ಹಿಂದೆ ಸರಿತಾ ಇಲ್ಲ. ಅಖಾಡದಿಂದ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊಡೆದಾಕ್ತೀವಿ ಅಂತ ಹೇಳ್ತಿದ್ದಾರೆ.